ಫ್ರೆಂಡ್ಸ್, ನಿಮಗೊಂದು ನನ್ನ ಪ್ರಶ್ನೆ. ನೀವು ನಿಜವಾಗ್ಲೂ ನಿಮ್ಮ ದೇಹನ ಪ್ರೀತಿಸ್ತಿದ್ದೀರಾ? ಹಾಗಿದ್ರೆ ನೀವು ತಗೊಳ್ಳೋವಂಥ 3 ಹೊತ್ತಿನ ಊಟದ ತಟ್ಟೆನ ನೋಡಿ ಒಂದು ನಿಮಿಷ ಅಲ್ವಾ? ಎಸ್ ಫ್ರೆಂಡ್ಸ್, ನಾವು ತುಂಬ ಇಷ್ಟಪಡೋವಂಥ ವಸ್ತು ಅಥವಾ ವ್ಯಕ್ತಿನ ಎಷ್ಟೊಂದು ಕಾಳಜಿ ಮಾಡ್ತೀವಿ ಅಲ್ವಾ? ಆದರೆ ನಮ್ಮ ದೇಹ ಅತ್ಯಮೂಲ್ಯವಾದಂಥ ಸಂಪತ್ತು. ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ಸಂಪಾದನೆ ಮಾಡೋಕ್ಕಾಗದೇ ಇರೋವಂಥ ಸಂಪತ್ತು. ಅಂದಮೇಲೆ ಅದನ್ನು ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದೀವಿ? ನಾವು ನಿಜವಾಗ್ಲೂ ನಮ್ಮ ದೇಹನ ಕಾಳಜಿಯಿಂದ ನೋಡ್ಕೊಂಡು ಪ್ರತಿದಿನ ಏನಾದರೂ ಒಂದು ಸಂದೇಶನ ಕೊಡೋದ್ರ ಮೂಲಕ ಮಾತಾಡಲಿಕ್ಕೆ ಟ್ರೈ ಮಾಡ್ತಿರತ್ತೆ. ಸೊ ಆಯಾಸ ಆಗೋದು, ತಿಂದಿರೋವಂಥ ಊಟ ಜೀರ್ಣ ಆಗದೆ ಇರೋದು, ಸರಿಯಾಗಿ ನಿದ್ರೆ ಬರದೇ ಇರೋದು, ಇವೆಲ್ಲ ನಮ್ಮ ದೇಹ ನಮ್ಮ ಜೊತೆ ತನಗಾಗ್ತಿರೋ ಅಂಥ ಒಂದು ಸಮಸ್ಯೆನ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದೆ. ಆದರೆ ಇದನ್ನು ಎಷ್ಟು ಜನ ನಿಮ್ಮ ದೇಹದ ಮಾತನ್ನು ನೀವು ಕೇಳ್ತಿದ್ದೀರಾ? ನಿರ್ಲಕ್ಷಿಸಬೇಡಿ. ಯಾಕೆ ಅಂದರೆ ಆರೋಗ್ಯ ಅನ್ನೋದು ಒಂದು ಖರ್ಚಲ್ಲ, ಅದು ನಮ್ಮ ಜೀವನಕ್ಕೆ ಮಾಡೋ ಒಂದು ಉತ್ತಮವಾದ ಹೂಡಿಕೆ. ಸೊ ಫ್ರೆಂಡ್ಸ್, ಆಗಿದ್ರೆ ನಮ್ಮ ದೇಹನ ನಾವು ಆರೋಗ್ಯಕರವಾಗಿ ಇಟ್ಕೋಬೇಕು ಅಂದರೆ ನಾವು ನಮ್ಮ ತಟ್ಟೆನಲ್ಲಿ ಒಂದು ಕ್ವಾಲಿಟಿ ಪ್ರೋಟೀನ್ ಇರೋ ಹಾಗೆ ನೋಡ್ಕೊಳ್ಳೋದು, ಬಣ್ಣದ ತರಕಾರಿ ಹಣ್ಣುಗಳನ್ನು ಬಳಸೋದು, ಮತ್ತು ಹೆಚ್ಚು ನೀರನ್ನು ಕುಡಿಯೋದು, ಹಾಗೆ ಉತ್ತಮವಾದಂಥ ನಿದ್ರೆನ ಮಾಡೋದು, ಹಾಗೆ ಪ್ರತಿದಿನ ಒಂದು ನಿಯಮಿತವಾಗಿ ಆಕ್ಟಿವಿಟೀಸ್, ವ್ಯಾಯಾಮ, ವಾಕ್ ಈ ಥರ ಮಾಡುವಂಥದ್ದು. ಇದನ್ನು ಹೆಚ್ಚು ಮಾಡೋದ್ರಿಂದ ನಾವು ನಮ್ಮ ದೇಹನ ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ನಮ್ಮ ದೇಹನೂ ನಮ್ಮ ಜೊತೆ ಹ್ಯಾಪಿಯಾಗಿರುತ್ತೆ. ಇಂದು ಮಾಡುವಂಥ ನಮ್ಮ ಆಹಾರದ ಆಯ್ಕೆ ನಮ್ಮ ಮುಂದಿನ ಹಲವಾರು ವರ್ಷಗಳ ಒಂದು ಕ್ವಾಲಿಟಿ ಲೈಫ್ನ ನಿರ್ಧಾರ ಮಾಡುತ್ತೆ. ನಿಮ್ಮ ದೇಹ ನಿಮ್ಮ ಜೀವನ ಪೂರ್ತಿ ನಿಮ್ಮ ಜೊತೆಗಿರೋ ಏಕೈಕವಾದಂಥ ಒಂದು ಮನೆ. ಸೊ ಇದನ್ನು ಪ್ರೀತಿಯಿಂದ ಪೋಷಿಸೋದು ಮತ್ತು ಹಾಗೆ ಗೌರವದಿಂದ ಕಾಪಾಡ್ಕೊಳ್ಳೋದು ನಿಮಗೆ ಅಂತ ಬಂದ ತಕ್ಷಣ ನಾಳೆ ಮಾಡೋಣ ಅಂತ ಯಾವತ್ತೂ ನೀವು ಮುಂದೂಡಬೇಡಿ. ಓಕೆ? ಸೊ ಇವತ್ತು ನೀವು ಮಾಡುವಂಥ ಆಹಾರದ ಆಯ್ಕೆ ನಿಮ್ಮ ಮುಂದಿನ ಜೀವನದ ಆರೋಗ್ಯಕರದ್ದು ಅಡಿಪಾಯ. ಸೊ ಫ್ರೆಂಡ್ಸ್, ಹಾಗಿದ್ರೆ ನಂದೊಂದು ಪ್ರಶ್ನೆ, ನೀವು ನಿಮ್ಮ ದೇಹನ ಎಷ್ಟು % ಪ್ರೀತಿಸ್ತೀರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.